ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಜೈ ಶ್ರೀರಾಮ್. ಪ್ರೀತಿಯ ವೀಕ್ಷಕರೇ, ಇವತ್ತು ಅತ್ಯಂತ ಸಂಭ್ರಮದಿಂದ ಶ್ರೀರಾಮನವಮಿಯನ್ನು ನಗರದ ಎಲ್ಲ ಕಡೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ KV ಬಡಾವಣೆಯ ಶ್ರೀರಾಮ ಮಂದಿರ ಆಗಿರ್ಬೋದು, ಅದೇ ರೀತಿ PJ ಬಡಾವಣೆಯ ಶ್ರೀರಾಮ ಮಂದಿರ ಆಗಿರ್ಬೋದು, ಅದರ ಜೊತೆಗೆ ಶ್ರೀರಾಮ ಮಂದಿರದ ಒಂದು ವಿಶೇಷವಾಗಿರ್ತಕ್ಕಂಥ ಆಂಜನೇಯನ ದೇವಸ್ಥಾನ ಹೊಂದಿರತಕ್ಕಂಥ ಶಾಮನೂರಿನ ಶ್ರೀರಾಮ ದೇವಸ್ಥಾನ ಆಗಿರ್ಬೋದು, ಅದರ ಜೊತೆಗೆ ನಗರದ ದೇವರಾಜ ಬಡಾವಣೆಯಲ್ಲಿರ್ತಕ್ಕಂಥ ಆಂಜನೇಯನ ದೇವಸ್ಥಾನದಲ್ಲಿ ನಡೆದಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳಲ್ಲಿ ಶ್ರೀರಾಮನವಮಿನ ಅತ್ಯಂತ ಅಜೃಂಭಣೆಯಿಂದ ಸೆಲೆಬ್ರೇಟ್ ಮಾಡಿದ್ರು. ಅದರಲ್ಲೂ ಕೂಡ ಬಂದಿರತಕ್ಕಂಥ ಭಕ್ತರಿಗೆ ಪಾನಕ, ಕೋಸಂಬರಿ, ವಿಧವಾಗಿರ್ತಕ್ಕಂಥ ಪ್ರಸಾದಗಳನ್ನು ನೀಡೋದ್ರ ಮೂಲಕ ಅತ್ಯಂತ ವಿಜೃಂಭಣೆಯ ಶ್ರೀರಾಮನವಮಿಯನ್ನು ಆಚರಣೆ ಮಾಡಿ ಶ್ರೀರಾಮನ ಕೃಪೆಗೆ ಪಾತ್ರರಾಗಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಸೊ ಅದನ್ನೆಲ್ಲ ನೋಡ್ಕೊಂಬರೋಣ. ಕೆಲವೊಂದು ಕಡೆ ತೊಟ್ಟಿಲೋತ್ಸವವನ್ನು ಮಾಡಿದ್ದಾರೆ, ಕೆಲವೊಂದು ಕಡೆ ಲೋಲೋತ್ಸವವನ್ನು ಮಾಡಿದ್ದಾರೆ, ಕೆಲವೊಂದು ಕಡೆ ಶ್ರೀರಾಮನ ಭಜನೆಯನ್ನು ಹಾಡಿದ್ದಾರೆ, ಎಷ್ಟೊಂದು ಜನ ಶ್ರೀರಾಮನ ಕುರಿತಾಗಿ ಮಾತಾಡಿದ್ದಾರೆ. ಅದೆಲ್ಲ ಕಾರ್ಯಕ್ರಮವನ್ನು ನೋಡ್ಕೊಂಬರೋಣ. ನೀವು ಕೂಡ ನಿಮ್ಮ ಸುತ್ತಮುತ್ತ ನಡೆದಿರ್ತಕ್ಕಂಥ ವಿಶೇಷ ಕಾರ್ಯಕ್ರಮಗಳನ್ನ ನೋಡಬೇಕು ಅಂತ ಹೇಳಿದ್ರೆ ನಮ್ಮ V1 ವಾಹಿನಿಯ ನಮಸ್ತೆ ದೇವನಗಿರಿ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಮೂಲಕ ಎಲ್ಲ ಕಾರ್ಯಕ್ರಮಗಳನ್ನ ನಿಮಗೆ ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಕೂಡ ನಿಮ್ಮ ಒಂದು ಸ್ನೇಹಿತರಿಗೆ, ನಿಮ್ಮ ರಿಲೇಟಿವ್ಸ್ಗೂ ಕೂಡ ತಿಳಿಸಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ.
ಬಂದು ಅಭಿಷೇಕ್ ದೊಡ್ಡಮನಿ, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ರಾಜ್ಯ ಸಹ ಕಾರ್ಯದರ್ಶಿ. ಈ ಒಂದು ಪ್ರಪ್ರಥಮ ಬಾರಿಗೆ ನಾಡಿನ ಎಲ್ಲ ಸಮಸ್ತ ಜನತೆಗೆ ಶ್ರೀರಾಮನವಮಿಯ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿಯಾಗಿ ಇವತ್ತು ಶ್ರೀರಾಮನವಮಿ, ರಾಮ ಮಂದಿರ 500 ವರ್ಷಗಳ ಇತಿಹಾಸವಿರತಕ್ಕಂಥ ರಾಮ ಮಂದಿರವನ್ನು ಕಟ್ಟಿ ಇವತ್ತಿಗೆ 2 ವರ್ಷಗಳ ಹತ್ತತ್ರ ಆಗ್ತಾ ಇದೆ. ಈ ಒಂದು 2ನೇ ವರ್ಷದ ಶ್ರೀರಾಮನವಮಿಯನ್ನು ಇವತ್ತು ಅಯೋಧ್ಯೆಯಲ್ಲಿ ಬಹು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ದಾವಣಗೆರೆಯಲ್ಲೂ ಕೂಡ ಈ ಒಂದು ಶ್ರೀರಾಮ ಮಂದಿರದಲ್ಲಿ ವಿಶೇಷ ಅಭಿಷೇಕವನ್ನು ಮಾಡ್ತಾ ವಿಶೇಷ ರಾಮನ ಪ್ರಸಾದವನ್ನು ನೀಡುತ್ತಾ ಬಹಳ ವಿಶೇಷವಾಗಿ ರಾಮ ಮಂದಿರದ ಒಂದು ರಾಮನ ನವಮಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಬಹಳ ಖುಷಿ ತಂದಿದೆ. ಇವತ್ತು ಹಿಂದೂಗಳು ಸೇರತಕ್ಕಂಥ ಸ್ಥಳಗಳು ಬಹಳಷ್ಟು ಕಡಿಮೆ, ಆದರೆ ಶ್ರೀರಾಮನ ಭಕ್ತಿ ಭಾವವನ್ನು ನಂಬಿ ಇವತ್ತು ನೂರಾರು ಜನ ಭಕ್ತರು ಇವತ್ತು ರಾಮ ಮಂದಿರಕ್ಕೆ ಬರ್ತಾ ಇದ್ದಾರೆ. ಅದಕ್ಕಾಗಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ರಾಮನವಮಿಯ ಶುಭಾಶಯಗಳನ್ನು ಹೇಳ್ತೇನೆ. ಧನ್ಯವಾದ. जय जय श्री राम, जय श्री राम, जय जय श्री राम, जय जय श्री राम, श्री रामचंद्र महाराज की जय. ನಾವು ಆರ್ಯವೈಶ್ಯ ನಮ್ಮ ಹಿತರಕ್ಷಣಾ ಸೇವಾ ಸಮಿತಿಯಿಂದ ರಾಮರು ಇವತ್ತು ರಾಮನವಮಿ ಪ್ರಯುಕ್ತ ಭಕ್ತಾದಿಗಳಿಗೆ ಒಳ್ಳೆ ಕೋಸಂಬರಿ ಆಮೇಲೆ ಇದು ಪಾನಕನ ಸೇವೆಗೆ ಇದು ಮಾಡಿದ್ವಿ. ಇವತ್ತು ಫಸ್ಟ್ ಟೈಮ್ ಈ ವರ್ಷ ಮಾಡ್ತಿರೋದು ನಮ್ಮ ಆರ್ಯವೈಶ್ಯ ಸಂಘದಿಂದ. ಈ ಭಾಳ ಚೆನ್ನಾಗಿ ಸಕ್ಸಸ್ ಆಗಿದೆ. ಎಲ್ಲ ಒಂದು 1000 ಜನ ಇದಾಗಿ ಹಂಚಿದ್ದೀವಿ. ಇವಾಗ ಮುಂದಿನ ದಿನಗಳಲ್ಲಿ ಇದನ್ನು ಇನ್ನೂ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಇನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಬೆಳಿಗ್ಗೆ 10:30ಯಿಂದ ಈಗ 1 ಗಂಟೆವರೆಗೂ ನಾವು ಹಂಚಿದ್ದೀವಿ. ಈಗ ಅಲ್ಲಿ ಮಹಾಮಂಗಳಾರತಿ ಈಗ 12 ಗಂಟೆಗೆ ಶ್ರೀರಾಮ ಹುಟ್ಟಿರೋದ್ರಿಂದ 12 ಗಂಟೆ ಮೇಲೆ ಅಲ್ಲಿ ಮಂಗಳಾರತಿ ಆದಮೇಲೆ ದೇವಸ್ಥಾನದ ಒಳಗಡೆ ಕೊಡ್ತಾರೆ ಅವರು. ಅಷ್ಟೊತ್ತರೆಗೂ ನಾವಿಲ್ಲಿ ನಮ್ಮ ಸೇವಾ ಸಮಿತಿಯಿಂದ ಮಾಡಿದ್ದೀವಿ. ನಾವು ಇನ್ಮೇಲೆ ಒಳಗಡೆ ಪ್ರಸಾದ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಟೈಮ್ ಶಿವರಾತ್ರಿಗೂ ಎಲ್ಲದಕ್ಕೂ ಇನ್ಮೇಲೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಇದನ್ನು. ಜೈ ಶ್ರೀರಾಮ್. ಅಲ್ಲ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುಧೀಂದ್ರ ಕುಮಾರ್ ಡಿ ಟಿ ಅಂತೇಳಿ. ನಾವು ನಿನ್ನೆ ಡಿಸೈಡ್ ಮಾಡಿ ಆರ್ಯವೈಶ್ಯ ಹಿತರಕ್ಷಣಾ ಸೇವಾ ಸಮಿತಿ ಅಂತೇಳಿ ನಿನ್ನೆ ಪ್ರಾರಂಭ ಮಾಡಿದ್ವಿ. ಇದ್ರದ್ದು ಮುಂದಾಳತ್ವ ತಗೊಂಡು ನಿನ್ನೆ ಸಂಜೆ ಮೀಟಿಂಗ್ ಮಾಡಿ ಒಂದೇನೋ ಒಂದು ಕಾರ್ಯಕ್ರಮ ಸಕ್ಸಸ್ ಮಾಡೋಣ. ಸಮಾಜದಲ್ಲಿ ಎಲ್ಲ ಬರೀ ಎಲ್ಲರಿಗೂ ಒಂದು ವೈಶ್ಯ ಜನಾಂಗಕ್ಕಲ್ಲ ಅಷ್ಟೇ ಅಲ್ಲ, ಎಲ್ಲ ಜನಾಂಗಕ್ಕೂ ಕೊಡಬೇಕು ಅಂತ ರಾಮನವಮಿ ಪ್ರಯುಕ್ತ ಈ ದಿನ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವಿ. ಸರಿಸುಮಾರು 1000 ಜನದ ಮೇಲೆ ನಾವು ಒಂದು ಪ್ರಸಾದ ವಿತರಣೆ ಮಾಡಿದ್ವಿ. ಪ್ರಸಾದ ವಿತರಣೆಯಲ್ಲಿ ಚೆನ್ನಾಗಾಯಿತು, ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ನಾವು ಸೇವಾ ಕಾರ್ಯನ ಮಾಡಬೇಕು ಅಂತ ಒಂದು ಡಿಸೈಡ್ ಮಾಡಿ ಸೇವಾ ಕಾರ್ಯನ ನಾವು ಮುಂದುವರಿಸ್ತಾ ಇದ್ದೀವಿ. ಎಷ್ಟು ವರ್ಷದಿಂದ ಇದೇ ನಿನ್ನೆಯನ್ನು ಡಿಸೈಡ್ ಮಾಡಿ ಇವತ್ತೇ ಕಾರ್ಯಕ್ರಮ. ಇದು ಮುಂದಿನ ಪ್ರಪ್ರಥಮ ರಾಮನ ಇದ್ರ ಮುಖಾಂತರ ಮಾಡ್ತಾ ಇದೀವಿ. ಅಯೋಧ್ಯೆ ಹೋಗಿ ಬಂದಿದ್ದೀವಿ. ಅಯೋಧ್ಯೆ ಹೋಗಿ ಬಂದ ಮೇಲೆ ರಾಮನ ಒಂದು ಕೃಪೆ ಆಶೀರ್ವಾದದಿಂದ ರಾಮ ಜಯಂತಿ ದಿವಸನೇ ನಾವು ಒಂದು ಕಾರ್ಯಕ್ರಮ ಮಾಡಿದ್ವಿ. ಬಹಳ ಸಂತೋಷ ಆಗ್ತಾ ಇದೆ. ನಮ್ಮ ಸ್ನೇಹಿತರೆಲ್ಲರೂ ಸೇರಿ ಎಲ್ಲರೂ ಚೆನ್ನಾಗಿ ಕಾರ್ಯಕ್ರಮ ಯಶಸ್ವಿ ಮಾಡಿದ್ರು. ಅದೇ ರೀತಿ ಸಾರ್ವಜನಿಕರು ನಮಗೆ ಒಳ್ಳೆ ಸ್ಪಂದಿಸಿದ್ದಾರೆ. ದೇವಸ್ಥಾನ ಕಮಿಟಿಯವರು ಸ್ಪಂದಿಸಿದರು. ಅದೇ ರೀತಿ ನೀವು ಮೀಡಿಯಾದವರು ಬಂದು ನಮಗೆ ಸಹಕಾರ ಕೊಟ್ಟರಿ. ಇದೇ ರೀತಿ ನಮ್ಮ ಈ ಆರ್ಯವೈಶ್ಯ ಹಿತರಕ್ಷಣಾ ಸೇವಾ ಸಮಿತಿನ ಒಳ್ಳೆ ಕಾರ್ಯಕ್ರಮಗಳನ್ನ ಇನ್ನೂ ಜನಗಳಿಗೆ ಮುಟ್ಟುವ ಒಂದು ರೀತಿಯಲ್ಲಿ ನಾವು ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಒಂದು ಅನಿಸಿಕೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಇವತ್ತು ನಿಜವಾಗಿ ತುಂಬ ಇಡೀ ದೇಶದ ಭಾರತ ದೇಶದ ತುಂಬ ರಾಮನವಮಿಯ ರಾಮ ಹುಟ್ಟಿದ ಒಂದು ದಿನ ಭಾಳ ವಿಜೃಂಭಣೆಯಿಂದ ಎಲ್ಲ ಕಡೆ ಆಚರಿಸ್ತಿದ್ದಾರೆ. ನಮ್ಮ ಸ್ನೇಹಿತರು ಸುಧೀಂದ್ರ ಆನ್ ಟೀಮ್ ಅವರು ಕೂಡ ಫಸ್ಟ್ನೇ ವರ್ಷ ಯಶಸ್ವಿಯಾಗಿ ಇವತ್ತು ಕಾರ್ಯಕ್ರಮ ಮಾಡಿದ್ದಾರೆ. ಅವರು ಕೂಡ ಅಭಿನಂದನೆ ಹೇಳ್ತಾ ಇದ್ದೀನಿ. ಈ ದಿನ ಒಂದು ಖುಷಿಯಾದ ದಿನ ಏನಂದರೆ
ಶ್ರೀರಾಮ ಸೇನಾ ವತಿಯಿಂದ ಎಲ್ಲ ಕಡೆಗೂ ಕಾರ್ಯಕ್ರಮ ನಡೀತಾ ಇದೆ. ಹಾಗೂ ರಾಮ ನವಮಿಯ ಶುಭಾಶಯಗಳು. ಒಂದು ಮೋದಿಜಿಯವರ ಒಂದು ರಾಮ ಮಂದಿರ ವಿಶ್ವ ದಾಖಲೆಯನ್ನು ನಿರ್ಮಿಸಿದ ದಿನದಿಂದ ಇವತ್ತಿಗೂ ನಮ್ಮ ಭಾರತ ದೇಶ ತುಂಬ ಎಲ್ಲ ವಿಜಯೋತ್ಸವ ಆಚರಿಸ್ತಾ ಇದ್ದೀವಿ. ಮೊನ್ನೆ ನಡೆದಿರೋಂಥ ಒಂದು ವಕ್ತ್ ಬೋರ್ಡ್ ನಿಜವಾಗಿಯೂ ಹೇಳ್ತಾ ಇದ್ದೀನಿ, ಭಾಳ ಅತ್ಯಂತ ಇಡೀ ದೇಶದ ಜನ ಮನೆ ಮನೆಯಲ್ಲಿ ಖುಷಿಯಾಗಿ ಹಬ್ಬ ಮಾಡೋಂಥ ಒಂದು ಶುಭ ಸೂಚನೆಯನ್ನು ಹೊರಡಿಸಿದಂಥ ನರೇಂದ್ರ ಮೋದಿ ಅವರಿಗೆ ಈ ನಮ್ಮ ದೇಶದ ಜನತೆ ಪರವಾಗಿ ಒಂದು ಅಭಿನಂದನೆ ಹೇಳ್ತಾ ಇದ್ದೀನಿ. ನಿಜವಾಗೂ ಇಂಥ ಮಹಾನ್ ನಾಯಕ ನಮಗೆ ಸಿಕ್ಕಿದ್ದಾರೆ, ನಮ್ಮ ಭಾಗ್ಯ. ಇದೇ ಥರ ಆದಷ್ಟು ಬೇಗ ಹಿಂದೂ ರಾಷ್ಟ್ರ ನಿರ್ಮಾಣ ಆಗೇ ಆಕತಿ. ಹಿಂದೂಗಳಿಗೆ ಹಿಂದೂಸ್ತಾನ ಸಿಕ್ಕೇ ಸಿಗುತ್ತೆ. ಇಂಥ ರಾಮನ ಒಂದು ಹುಟ್ಟಿದ ಇಂಥ ಒಂದು ಒಳ್ಳೆಯ ವಿಷಯವನ್ನು ಹೊರಗೆ ಹಾಕಿದ್ದಾರೆ. ಇನ್ನು ಮುಂದೆ ಬರೋ ದಿನಗಳಲ್ಲಿ ಆ ರಾಮ ನಮಗೆಲ್ಲ ಒಳ್ಳೆಯದೇ ಒಂದು ಕಲ್ಪಿಸ್ಕೊಡ್ತಾನೆ ಅಂತ ಹೇಳ್ತಾ ಇವತ್ತು ಇಡೀ ಜನತೆಗೆ ಹಿಂದೂ ಬಾಂಧವರಿಗೆ ರಾಮನವಮಿಯ ಶುಭಾಶಯಗಳು ಹೇಳ್ತಾ ಇದ್ದೀನಿ. रामचंद्र महाराज की शोभा तो बारा झुनती न मोरी चंडी का गया जय देव जय देव जय देव जय देव जय मंगल मूर्ति दर्शन माते मान कामन मूर्ति जय देव जय देव लंबोदर पीतांबर वंदना सरस ಶ್ರೀ ಗುರುಭ್ಯೋ ನಮಃ. ಜಗದ್ಗುರು ಶ್ರೀ ಕೂಡಲಿ ಶೃಂಗೇರಿ ಪೀಠಾಧಿಪತಿಗಳಾದಂತಹ ವಿದ್ಯಾಭಿನವ ವಿದ್ಯಾರಣ್ಯ ಭಾರತಿ ಮಹಾಸ್ವಾಮಿಗಳವರ ಹಾಗೂ ಅಭಿನವ ಶಂಕರ ಭಾರತಿ ಮಹಾಸ್ವಾಮಿಗಳ ಪಾದಾರಬಿಂದುಗಳಿಗೆ ನಮಸ್ಕಾರವನ್ನು ಸಲ್ಲಿಸುತ್ತಾ, ಇವತ್ತಿನ ಏನು ಒಂದು ರಾಮನವಮಿ, ಶ್ರೀರಾಮನವಮಿಯ ವಿಶೇಷ ಏನು ಅಂತಂದರೆ, ನಮಗೆ ಗೊತ್ತಿರುವಂತೆ ತ್ರೇತಾಯುಗದಲ್ಲಿ ಯಾವಾಗ ಒಂದು ಅಧರ್ಮದ ಬಾಹುಲ್ಯವಾಯಿತು, ಆ ಅಧರ್ಮದ ನಾಶಕ್ಕೋಸ್ಕರವಾಗಿ ಆ ಏನು ಭಗವಂತ ಶ್ರೀ ಮಹಾವಿಷ್ಣುವು ಅವನ ಅವತಾರ ಆ ಶ್ರೀರಾಮಚಂದ್ರನ ರೂಪದಲ್ಲಿ
ಏನು ಒಂದು ಈ ಭೂಮಿಯ ಮೇಲೆ ಅವತಾರ ಮಾಡಿದ್ದಾನೆ. ಈಗ ನಮಗೆ ವಿಷ್ಣುವಿನ ಎಲ್ಲ ದಶಾವತಾರಗಳಲ್ಲಿ ವಿಶೇಷವಾಗಿ ರಾಮನೇ ಯಾಕೆ ಆದರ್ಶ ಪುರುಷ ಅಂತಂದರೆ ಅದಕ್ಕೆ ಒಂದು ಬಹಳ ಮುಖ್ಯ ಕಾರಣ ಉಂಟು. ಏನು ಅಂತಂದರೆ ಆದಂತಹ ಏನು ದಶಾವತಾರಗಳಲ್ಲಿ ಪರಿಪೂರ್ಣವಾಗಿ ಭೂಮಿಯ ಮೇಲೆ ಯಾವುದೇ ರೀತಿಯ ಮಾಯೆಗಳಿಲ್ಲದೆ, ಯಾವುದೇ ಒಂದು ವಿಶೇಷವಾದಂತಹ ದೇವತಾ ಶಕ್ತಿ ಇಲ್ಲದೆ ಕೇವಲ ಒಬ್ಬ ಮಾನವ ಹೇಗೆ ಬದುಕಬೇಕು, ಬದುಕಬಲ್ಲ ಮಾನವ ಹೇಗೆ ಒಂದು ಧರ್ಮವನ್ನು ಆಚರಣೆಯನ್ನು ಮಾಡಬೇಕು ಎನ್ನುವಂತಹ ಒಂದು ಸಂದೇಶವನ್ನು ಸಂಪೂರ್ಣವಾಗಿ ಕೊಟ್ಟಂತಹ ಒಂದು ಏನು ಅವತಾರ ಶ್ರೀರಾಮನ ಅವತಾರ ಅಂತೇಳಿ, ಅದಕ್ಕೆ ರಾಮಾಯಣ ಅಂತ ಹೇಳ್ತಾರೆ. ರಾಮಾಯಣ ಅಂದ್ರೆ ಅರ್ಥ ಏನಪ್ಪ ಅಂದರೆ ರಾಮಸ್ಯ ಅಯನಮಿವ ಅಯನಂ, ಅಂದರೆ ರಾಮ ನಡೆದು ಬಂದಂತಹ ದಾರಿಯೇ ರಾಮಾಯಣ ಅಂತೇಳಿ. ಯಾಕೆ ಅಂತಂದ್ರೆ ರಾಮೋ ವಿಗ್ರಹವಾನ್ ಧರ್ಮ ಅಂತೇಳಿ ರಾಮಾಯಣದಲ್ಲಿ ವಾಲ್ಮೀಕಿ ಮಹರ್ಷಿಗಳು ವರ್ಣನೆ ಮಾಡ್ತಾರೆ. ಅಂದರೆ ನಾವು ಧರ್ಮ ಅನ್ನುವಂಥದ್ದು ಬಹಳ ಮುಖ್ಯ ಮನುಷ್ಯನಿಗೆ. ಅಂತಹ ಧರ್ಮವನ್ನು ನೀವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಹೇಗೆ ಅಂತಂದ್ರೆ ಶ್ರೀರಾಮ ದೇವರನ್ನ ನೀವು ನೋಡಿದ್ರೆ ರಾಮ ಆ ಧರ್ಮವನ್ನೇ ನೋಡಿದಂತೆ. ವಿಗ್ರಹವಾನ್ ಧರ್ಮ ಅಂದ್ರೆ ಆ ಧರ್ಮವೇ ಒಂದು ದೇಹ ರೂಪದಲ್ಲಿ ಬಂದಂತೆ ಶ್ರೀರಾಮದೇವರು ಈ ಭೂಮಿಯಲ್ಲಿ ಅವತಾರ ಮಾಡಿದ್ದಾರೆ ಅಂತೇಳಿ. ಅದರ ಕಾರಣ ಎಲ್ಲರಿಗೂ ಗೊತ್ತಿದ್ದೆ. ಏನು ಹಿಂದೆ ಆ ಕೃತಯುಗದಲ್ಲಿ ಆದಂತಹ ಏನು ಜಯ ವಿಜಯರ ಶಾಪ ವಿಮೋಚನೆಗೋಸ್ಕರವಾಗಿ ಆ ಭೂಭಾರ ಹರಣ, ಏನು ಅಧರ್ಮದ ನಾಶಕ್ಕೋಸ್ಕರವಾಗಿ ಕೊಟ್ಟಂತಹ ವರದ ಒಂದು ಸಂಪೂರ್ಣ ಆ ಮಾತನ್ನ ನಡೆಸಿಕೊಳ್ಳುವುದಕ್ಕಾಗಿ ಶ್ರೀರಾಮದೇವರು ಮನುಷ್ಯ ಒಂದು ಜನ್ಮವನ್ನು ಎತ್ತಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಆ ಶ್ರೀರಾಮನ ಜನ್ಮ ಬಹಳ ವಿಶೇಷ. ಯಾಕೆ ಅಂತಂದ್ರೆ 60,000 ವರ್ಷಗಳಾಗಿತ್ತು ದಶರಥ ಮಹಾರಾಜನಿಗೆ. ಯಾವಾಗ ಮಕ್ಕಳಿರೋದಿಲ್ಲ. ಅಂತಹ ಸಮಯದಲ್ಲಿ ಏನೋ ಒಂದು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿ ಆ ಪುತ್ರಕಾಮೇಷ್ಟಿ ಯಾಗದ ಫಲದಿಂದ ವಿಶೇಷವಾಗಿ ರಾಮದೇವರ ಒಂದು ಜನನವಾಗ್ತದೆ. ಅಂತಹ ಜನನ ಆದದ್ದು ಯಾವುದಪ್ಪ ಅಂತಂದ್ರೆ ಚೈತ್ರ ಮಾಸ ಶುಕ್ಲ ಪಕ್ಷ ನವಮಿ ಅಂತದ್ದು. ಅಂದ್ರೆ ವಿಶೇಷವಾಗಿ ಲಗ್ನೆ ಕರ್ಕಟಕ್ಕೆ ಪುನರ್ವಸುಯಿತೆ ಮೇಷಂಗತೆ ಭೂಷಣಿ ಎನ್ನುವಂತಹ ರಾಮಾಯಣದ ಒಂದು ಶ್ಲೋಕ ಬರುತ್ತೆ. ಶ್ರೀರಾಮದೇವರು ಹುಟ್ಟುವಾಗ ಮೇಷರಾಶಿಯಲ್ಲಿ ಉಚ್ಚನಾದಂತಹ ರವಿಯು, ಚಂದ್ರ ಮತ್ತು ಗುರುಗಳು ಕರ್ಕಾಟಕ ರಾಶಿಯಲ್ಲಿ, ಪುನರ್ವಸು ನಕ್ಷತ್ರದಲ್ಲಿ ಏನು ರಾಮದೇವರ ಜನನವಾಯಿತು. ಇಂತಹ ಏನು ಒಂದು ಈ ಶುಕ್ಲ ಪಕ್ಷ ಚೈತ್ರ ಶುಕ್ಲ ಪಕ್ಷ ನವಮಿ ನಮಗೆ ಈ ಭಾರತೀಯರಿಗೆ ಅಂತಷ್ಟಲ್ಲ, ಜಗತ್ತಿನಲ್ಲಿ ಹುಟ್ಟಿದಂತಹ ಎಲ್ಲ ಮನುಷ್ಯರಿಗೂ ಸಹಿತ ಆ ಒಂದು ಪುಣ್ಯತಮವಾದಂತಹ ದಿನ. ಇದರಂಗವಾಗಿ ಶ್ರೀರಾಮಚಂದ್ರರ ಪ್ರೀತ್ಯರ್ಥವಾಗಿ ರಾಮಚಂದ್ರರು ಅಲ್ಲದೆ ಲಕ್ಷ್ಮಣ, ಭರತ, ಶತ್ರುಘ್ನ, ಹನುಮ, ಸೀತೆ, ಹೀಗೆ ಇವರೆಲ್ಲ ಯಾರಪ್ಪ ಅಂತಂದ್ರೆ ಭಗವಂತನ ಸ್ವರೂಪರೇ. ಶಾಸ್ತ್ರದಲ್ಲಿ ಹೇಳುವಂತೆ ಆ ರಾಮ ವಿಷ್ಣುವಿನ ಅವತಾರ, ಶಂಖ ಮತ್ತು ಗದೆಗಳ ಅವತಾರ ಭರತ ಶತ್ರುಘ್ನರು, ಲಕ್ಷ್ಮಣರು ಆ ಏನು ಒಂದು ಶೇಷ ಅವತಾರ, ಇನ್ನು ಆಂಜನೇಯನು ರುದ್ರಾವತಾರ ಅಂತೇಳಿ, ರುದ್ರವೀರ ಸಮುದ್ಭವಾಯ ನಮಃ ಅಂತೇಳಿ. ಹೀಗೆ ಆ ಏನು ಒಂದು ಸಪರಿವಾರ ಆ ರಾಮಚಂದ್ರ ದೇವತಾ ಪ್ರೀತ್ಯರ್ಥವಾಗಿ ಲೋಕ ಕಲ್ಯಾಣಕ್ಕಾಗಿ ಇವತ್ತು ನಮ್ಮ ಕೂಡಲಿ ಶಂಕರ ಮಠದ ಆವರಣದಲ್ಲಿರುವಂತಹ ಆ ಶ್ರೀರಾಮ ದಿವ್ಯ ಸನ್ನಿಧಿಯಲ್ಲಿ ಪ್ರಾತಃ ಕಾಲದಿಂದ ಅಭಿಷೇಕ ಮತ್ತು ಸಾರ್ವಜನಿಕವಾಗಿ ಶ್ರೀರಾಮಚಂದ್ರ ದೇವರ ವಿಗ್ರಹಗಳಿಗೆ ಅಭಿಷೇಕ, ನಂತರದಲ್ಲಿ ಆ ಎಲ್ಲ ಪರಿವಾರ ದೇವತೆಗಳಿಗೆ ಹೋಮ, ನಂತರದಲ್ಲಿ ಆ ಏನು ಒಂದು ವಿಶೇಷವಾದಂತಹ ರಾಮ ತಾರಕ ಮಂತ್ರ ಅಂತೇಳಿ. ತಾರ ಅಂತಂದ್ರೆ ನಮಗೆ ದಾಟಿಸುವಂತಹ, ಅಂದ್ರೆ ನಮ್ಮ ಎಲ್ಲ ಕಷ್ಟಗಳಿಂದ ಕಾರ್ಪಣ್ಯಗಳಿಂದ ದಾಟಿಸಿ ನಮ್ಮ ಏನು ಒಂದು ಈ ಹುಟ್ಟು ಸಾವು ಎನ್ನುವಂತಹ ಒಂದು ವ್ಯವಸ್ಥೆ ಉಂಟು, ಇದನ್ನು ದಾಟಿಸುವಂತಹ ಮಂತ್ರ ರಾಮ ಮಂತ್ರ ಅಂತೇಳಿ. ಆ ರಾಮ ಮಂತ್ರದ ಬಗ್ಗೆ ಒಂದೇ ಒಂದು ವಿಚಾರ ಹೇಳ್ತಾರೆ. ನಾವು ರಾ ಅಂತ ಹೇಳಿದಾಗ ಬಾಯಿಯನ್ನು ತೆಗೆದ್ರೆ ನಮ್ಮ ದೇಹದಲ್ಲಿರುವಂತಹ ಎಲ್ಲ ಪಾಪಗಳು ಹೊರಗಡೆ ಬರುತ್ತೆ. ಮಾ ಅಂತೇಳಿ ಮುಚ್ಚಿದಾಗ ಇನ್ನು ಯಾವ ಪಾಪಗಳು ನಮಗೆ ಬರುವುದಿಲ್ಲ ಎನ್ನುವಂತಹ ರಾಮ ಶಬ್ದಕ್ಕೆ ವಿಶೇಷವಾದಂತಹ ಒಂದು ವ್ಯವಸ್ಥೆಯನ್ನು ಹೇಳಿದ್ದಾರೆ. ಇನ್ನು ರಾಮ ಅಂತಂದ್ರೆ ಎಲ್ಲ ದೇವತೆಗಳ ಸ್ವರೂಪವೇ. ರಾ ಎನ್ನುವಂಥದ್ದು ನಾರಾಯಣ ಶಬ್ದದಿಂದ ಮಧ್ಯದ ಅಕ್ಷರ ರಾ. ರಾ ತೆಗೆದ್ರೆ ನಾರಾಯಣ ಅವನು ವಿಶೇಷವಾಗಿ ಅರ್ಥ ಕೊಡೋದಿಲ್ಲ, ನಾಯಣ ಆಗುತ್ತೆ. ಹಾಗಾಗಿ ರಾ ಇರಲೇಬೇಕು ನಾರಾಯಣ ಶಬ್ದದಲ್ಲಿ.
ಅದೇ ರೀತಿ ನಮಃ ಶಿವಾಯ ಎನ್ನುವಂತಹ ಏನು ಪಂಚಾಕ್ಷರಿ ಮಂತ್ರದಲ್ಲಿ ಮಾತಾಡಿದರೆ ನ ಶಿವಾಯ, ಶಿವ ಇಲ್ಲ ಎನ್ನುವಂತ ಅರ್ಥ ಆಗುತ್ತೆ. ಹಾಗಾಗಿ ಆ ನಾರಾಯಣದಲ್ಲಿ ರಾ ಮತ್ತೆ ಈಶ್ವರನಲ್ಲಿ ಮಾತಂದ್ರೆ ರಾಮ ಎನ್ನುವಂಥ ಶಬ್ದ. ಹಾಗಾಗಿ ಈ ತಾರಕ ಮಂತ್ರ, ಅಂತಹ ತಾರಕ ಮಂತ್ರವನ್ನ ಏನು ಜಗತ್ತಿನ ಒಂದು ಕಲ್ಯಾಣಕ್ಕೋಸ್ಕರವಾಗಿ ಇವತ್ತು ನಮ್ಮೆಲ್ಲರ ಭಕ್ತರ ಒಂದು ಸಹಕಾರದೊಂದಿಗೆ, ಗುರುಗಳ ಆಶೀರ್ವಾದದೊಂದಿಗೆ ಈ ಎಲ್ಲ ಒಂದು ವ್ಯವಸ್ಥೆಗಳು, ಹೋಮಗಳು ನಡೆದಿವೆ. ಇನ್ನು ಅನೇಕ ವನಿತೆಯರಿಂದ, ಸುಮಂಗಲಿಯರಿಂದ ಬೆಳಗ್ಗೆಯಿಂದ ಮಧ್ಯಾಹ್ನ ಸಂಜೆಯವರೆಗೂ ಭಜನೆಗಳು ಮತ್ತು ವಿಶೇಷವಾದಂತಹ ಕೀರ್ತನೆಗಳೆಲ್ಲ ನಡೀಲಿಕ್ಕಿದ್ದಾವೆ. ಇಂತಹ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಭಕ್ತರು ಇಲ್ಲಿ ಬಂದು ಸಹಕರಿಸಿ ಆ ಭಗವತ್ ಕೃಪೆಗೆ ಪಾತ್ರರಾಗಬೇಕಾಗಿ ಎಲ್ಲರಲ್ಲೂ ಪ್ರಾರ್ಥನೆಯನ್ನು ಮಾಡ್ತೇವೆ. ಹಾಗೆ ಇವತ್ತು ಸುದಿನ ಎಲ್ಲ ಜಗತ್ತಿಗೆ ಶ್ರೀರಾಮಚಂದ್ರ ಪ್ರಭು ಒಳ್ಳೆಯದನ್ನು ಮಾಡಲಿ ಅಂತೇಳಿ ನಾವು ಆ ಭಗವಂತ ಶ್ರೀರಾಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ. ಜೈ ಶ್ರೀರಾಮ್. ಎಲ್ಲರಿಗೂ ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳು. ಇಡೀ ವಿಶ್ವಾದ್ಯಂತ ಇವತ್ತು ರಾಮ ಜಯಂತಿಯನ್ನು ರಾಮನವಮಿಯ ಹೆಸರಲ್ಲಿ ಅತ್ಯಂತ ಉತ್ಸಾಹದಿಂದ, ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ. ಅದೇ ರೀತಿ ದಾವಣಗೆರೆಯಲ್ಲೂ ಸಹ ವಿಶೇಷವಾಗಿ ನಮ್ಮ ಜಯ ಸರ್ಕಲ್ನಲ್ಲಿರುವಂಥ ಶಂಕರ ಮಠದ ಆವರಣದಲ್ಲಿರುವಂಥ ರಾಮ ಮಂದಿರ ಆಗಿರ್ಬೋದು, ಇಲ್ಲಿ ಬೆಳಗ್ಗೆಯಿಂದಲೇ ಪೂಜಾ ಹವನಗಳು ನಡೀತವೆ, ರಾಮ ತಾರಕ ಹೋಮ ನಡೆದಿದೆ. ಈಗ ಪ್ರಸಾದ ವಿತರಣೆ ಇದೆ, ಪಾನಕ ಕೋಸಂಬರಿ ವಿತರಣೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಜನರು ಅತ್ಯಂತ ಸಂಭ್ರಮದಿಂದ ಪಾಲ್ಗೊಳ್ತಾ ಇದ್ದಾರೆ. ಮರ್ಯಾದಾ ಪುರುಷೋತ್ತಮ ರಾಮ ಆದರ್ಶಗಳು ಇವತ್ತು ನಮ್ಮೆಲ್ಲರಿಗೂ ಅನುಕರಣೀಯ. ಇವತ್ತು ರಾಮನ ಪೂಜೆಯ ಜೊತೆಗೆ ಅವನ ಆದರ್ಶಗಳನ್ನು ಪಾಲನೆ ಮಾಡಬೇಕಾಗುವಂಥ ಅವಶ್ಯಕತೆ ಇದೆ. ಹಾಗಾಗಿ ಎಲ್ಲ ಜನರಲ್ಲಿ ಕೇಳುವಂಥದ್ದು, ರಾಮನ ಸೇವೆಯಲ್ಲಿ ತಾವೆಲ್ಲರೂ ಪಾಲ್ಗೊಂಡು ರಾಮನ ಕೃಪೆಯ ಪಾತ್ರರಾಗಬೇಕು ಅಂತೇಳಿ ಈ ಮೂಲಕ ಮನವಿಯನ್ನು ಮಾಡ್ತಾರೆ. ದಾವಣಗೆರೆಯ ಜಯ ಸರ್ಕಲ್ನಲ್ಲಿರುವ ಕೂಡ್ಲಿ ಶಂಕರ ಮಠದ ಆವರಣದಲ್ಲಿರುವ ಶ್ರೀರಾಮ ಮಂದಿರದಲ್ಲಿ ಇಂದು ನಾವು ಅದ್ದೂರಿಯಾಗಿ ರಾಮನವಮಿಯನ್ನು ಆಚರಿಸ್ತಾ ಇದ್ದೇವೆ. ಈ ನಮ್ಮ ಕಾರ್ಯಕ್ರಮದ ಪೂರ್ತಿ ಪಟ್ಟಿ ಅಂದರೆ ಬೆಳಗ್ಗಿಂದ ನಾವು ಉತ್ಸವವನ್ನು ಮಾಡಿದ್ವಿ. ಅದ ನಂತರ ಭಜನಾ ಮಂಡಳಿಗಳಿಂದ ಭಜನೆ ನಡೆಸಿದ್ದೀವಿ ಇಲ್ಲಿ. ಅದ ನಂತರ ಪಲ್ಲಕ್ಕಿ ಉತ್ಸವವನ್ನು ಮಾಡಿದ್ದೀವಿ. ಈಗ ರಾಮನ ಅಭಿಷೇಕ ಆಗಿದೆ, ಕ್ಷೀರಾಭಿಷೇಕ ಮಾಡಿದ್ದೀವಿ. ನೆಕ್ಸ್ಟ್ ಇದು ಪ್ರಸಾದ ವಿತರಣೆ, ಆಮೇಲೆ ತೊಟ್ಲು ಕಾರ್ಯಕ್ರಮನೂ ಸಹ ಇದೆ. ಈಗ ಹೋಮ ಹವನಗಳೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ನಡೆಸ್ಕೊಟ್ಟಿದ್ದೀವಿ ನಾವು. ಹಾಗಾಗಿ ಈ ಒಂದು ದಾವಣಗೆರೆ ಜನರಿಗೆ, ಈ ಭಾಗದ ಜನರಿಗೆ ತುಂಬಾ ಅವಶ್ಯಕತೆ ಇತ್ತು. ಆ ಒಂದು ನಮ್ಮ ಪ್ರಭು ಶ್ರೀರಾಮ ಒಂದು ಆಶೀರ್ವಾದದಿಂದ ನಾವು ಈ ಒಂದು ಏರಿಯಾದಲ್ಲಿ ಈಗ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ತುಂಬ ಸಂತೋಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಅವರು ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ. ಅದೇ ಒಂದು ಸಂತೋಷದ ವಿಷಯ. 8 ಗಂಟೆಗೆ ಪಾದುಕೆ ಮತ್ತು ಶ್ರೀರಾಮನ ಮೂರ್ತಿಯೊಂದಿಗೆ ವಾದ್ಯಗಳೊಂದಿಗೆ ಒಂದು ಮೆರವಣಿಗೆ ಕಾರ್ಯಕ್ರಮ ಆಯಿತು. ನಂತರ ಸೇರಿದ್ದ ಭಕ್ತಾದಿಗಳಿಗೆ ಉಪಹಾರ ಹಾಗೂ ತುಂಬ ಭಜನಾ ಮಂಡಳಿಗಳಿಂದ ನಿರಂತರ ಭಜನೆ ಕಾರ್ಯಕ್ರಮ. ಅವರ ನಡುವೆಯೇ ಶ್ರೀರಾಮ ತಾರಕ ಹೋಮದೊಂದಿಗೆ ಪಾನಕ ಕೋಸಂಬರಿ ವಿತರಣೆಯೂ ಆಗಿದೆ. ಅದರೊಂದಿಗೆ ರಾಮನಿಗೆ ತೊಟ್ಟಿಲಲ್ಲಿ ಹಾಕುವ ಕಾರ್ಯಕ್ರಮ. ಈ ಎಲ್ಲ ಕಾರ್ಯಕ್ರಮಗಳು ಎಲ್ಲ ಈ ಭಾಗದ ಜನರುಗಳಿಂದ ಹಾಗೂ ನಗರದ ಅನೇಕ ಪ್ರದೇಶಗಳಿಂದ ಬಂದ ಜನರು ಈ ಒಂದು 2 ವರ್ಷದಲ್ಲಿ 2ನೇ ವರ್ಷ ಇದು ಇಲ್ಲಿ ರಾಮನವಮಿಯನ್ನು ಆಚರಣೆ ಮಾಡ್ತಾ ಇರೋದು ಅತ್ಯಂತ ವಿಜೃಂಭಣೆಯಿಂದ ನಡೆದಿದೆ. ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳು.